ಟಾಲಿವುಡ್ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ನಡೆಯೋ ಸ್ಟೈಲ್, ಮಾತಾಡೋ ಸ್ಟೈಲ್ ಏನಾದರೂ ನೀವು ಫಾಲೋ ಮಾಡ್ತಾ ಇದ್ದೀರಾ? ಅಥವಾ ನಿಮ್ಮ ವಿಡಿಯೋಗೆ ಅವರ ವಾಯ್ಸ್ ಇರುವ ಯಾವ ಥರ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇದ್ದೀರಾ? ಇಲ್ಲ ಅಂದರೆ ಅವರ ಸಿಗ್ನೇಚರ್ ಡ್ಯಾನ್ಸ್ ಸ್ಟೆಪ್ಸ್ ಏನಾದರೂ ನೀವು ಹಾಕ್ತಾ ಇದ್ದೀರಾ? ಅಥವಾ ಅಲ್ಲು ಅರ್ಜುನ್ ಅವರ ಫೋಟೋಗಳನ್ನು ಬಳಸಿಕೊಂಡು AI ವಿಡಿಯೋ ಏನಾದರೂ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಹುಷಾರಾಗಿರಿ, ಆ ಥರ ಮಾಡಿದರೆ ನಿಮ್ಮ ಮೇಲೆ ಬೀಳುತ್ತೆ ಪೊಲೀಸ್ ಕೇಸ್. ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ವಾಮಿ, ಇದು ನಿಜ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಪುಷ್ಪ ಮೂವಿ ಎಬ್ಸಿದ ಹವಾ ನಮಗೆಲ್ಲ ಗೊತ್ತೇ ಇದೆ. ಆದರೆ ಅದನ್ನೂ ಮೀರಿ ಆ ಮೂವಿಯಿಂದಲೇ ಅಲ್ಲು ಅರ್ಜುನ್ ಅವರು ಗ್ಲೋಬಲ್ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡಿದ ಕ್ರೈಸ್ ಇನ್ನೂ ತುಂಬ ದೊಡ್ಡದಿದೆ. ಶ್ರೀವಲ್ಲಿ ಅಂತ ಅವರು ಕುಂಟು ಹಾಕುವ ವಿಚಿತ್ರ ಡ್ಯಾನ್ಸ್ ಸ್ಟೆಪ್ಗಳು, ಭುಜ ಏರಿಸಿ ಇಳಿಸಿ ಅವರು ಮಾಡಿದ ಡಿಫ್ರೆಂಟ್ ಮ್ಯಾನರಿಸಮ್ಗಳು, ಪುಷ್ಪ ತಗ್ಗೋದೇ ಇಲ್ಲ ಅಂತ ಗಡ್ಡದ ಕೆಳಗೆ ಕೈ ಹಾಕಿ ಸವರುವ ಆ ಸ್ಟೈಲ್ಗಳು ದೇಶ ವಿದೇಶಗಳಲ್ಲಿ ವೈರಲ್ ಆಗಿ ಕೋಟ್ಯಾಂತರ ಜನ ಅದನ್ನೇ ಫಾಲೋ ಮಾಡ್ತಾ ಇದ್ರು. ಆದರೆ ಅಲ್ಲು ಅರ್ಜುನ್ ಅವರ ಆ ಸ್ಟೈಲ್ಗಳನ್ನು ಅವರ ಪರ್ಮಿಷನ್ ಇಲ್ಲದೆ ಪಬ್ಲಿಸಿಟಿಗಳಿಗಾಗಿ, ಅಡ್ವರ್ಟೈಸ್ಮೆಂಟ್ಗಳಿಗೆ ಹಾಗೂ ಬ್ರ್ಯಾಂಡ್ ಪ್ರಮೋಷನ್ಗಳಿಗೆ ಹೀಗೆ AI ಬಳಸಿ ವಿಡಿಯೋಗಳನ್ನು ವ್ಯಾಪಕವಾಗಿ ಮನಸ್ಸಿಗೆ ಬಂದಂತೆ ತಿರುಚಿ ಲಕ್ಷಾಂತರ ಜನ ಯೂಸ್ ಮಾಡಿಕೊಂಡರು. ಮತ್ತೆ ಆ ಥರ ಮುಂದೆ ಆಗಬಾರದು ಎಂದು ಯೋಚಿಸಿರುವ ಅಲ್ಲು ಅರ್ಜುನ್ ಅವರು ತುಂಬ ಸ್ಟ್ರಿಕ್ಟ್ ಆಗಿ ಇವಾಗ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಕಾಮನ್ ಆಗಿ ನೋಡುವುದು ಆದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸಾಂಗ್ಸ್ ಮತ್ತು ಮ್ಯೂಸಿಕ್ಕಿಗೆ ಕಾಪಿರೈಟ್ಸ್ ಇದ್ದೇ ಇರುತ್ತೆ. ಆದರೆ ಅಲ್ಲು ಅರ್ಜುನ್ ಅವರು ಆ್ಯಕ್ಟಿಂಗ್ ಮಾಡಿ ಅಟ್ಲಿ ಅವರು ಡೈರೆಕ್ಟ್ ಮಾಡ್ತಾ ಇರುವ ಪ್ಯಾನ್ ಇಂಡಿಯಾ ಮೂವಿ ರಾಕಾ, ಫ್ಯಾಂಟಸಿ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಸ್ಟೋರಿ ಹೊಂದಿರುವ ಈ ಮೂವಿಯಲ್ಲಿ ತಮ್ಮ ಸಿನಿಮಾ ಜರ್ನಿಯಲ್ಲೇ ತುಂಬ ಡಿಫ್ರೆಂಟ್ ಆಗಿರುವ ಪಾತ್ರ ಮಾಡ್ತಾ ಇರುವ ಅಲ್ಲು ಅರ್ಜುನ್ ಅವರಿಗೆ ಇಲ್ಲಿ ಸ್ಪೆಷಲ್ ಎನಿಸುವ ಮ್ಯಾನರಿಸಮ್ ಮತ್ತು ತುಂಬ ಅಟ್ರಾಕ್ಟಿವ್ ಆಗಿರುವ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಹೊಸ ಹೊಸ ಸ್ಟೈಲ್ಗಳನ್ನು ರಿಸರ್ಚ್ ಮಾಡಿ ಪಾತ್ರ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ಯೂಸ್ ಮಾಡಲಾಗಿದೆ. ಹಾಗಾಗಿ ಇವೆಲ್ಲವೂ ಫಿಲಮ್ ರಿಲೀಸ್ ಆದ ಮೇಲೆ ವೈರಲ್ ಆಗಿ ಜನರು ಫಾಲೋ ಮಾಡುವ ಸಾಧ್ಯತೆ ಜಾಸ್ತಿ ಇದ್ದಾವೆ. ಹೀಗಾಗಿ ಅಲ್ಲು ಅರ್ಜುನ್ ಅವರ ಸ್ಟೈಲ್, ಮ್ಯಾನರಿಸಮ್ ಮಿಸ್ಯೂಸ್ ಆಗಬಾರದು ಅಂತ ರಾಕಾ ಟೀಮ್ ಯೋಚಿಸಿದ್ದು. ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡು ತುಂಬ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ರಾಕಾ ಪಾತ್ರದ ಸ್ಟೈಲಿಂಗ್ ಮತ್ತು ಮ್ಯಾನರಿಸಮ್ ಸಪ್ರೇಟ್ ಬ್ರ್ಯಾಂಡ್ ವೆಲ್ ಮಾಡುವ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ದೆಹಲಿ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿರುವ ಅಲ್ಲು ಅರ್ಜುನ್ ಅವರು ತಮ್ಮ ಪರ್ಸನಲ್ ರೈಟ್ಸ್ ಹಾಗೂ ವ್ಯಕ್ತಿತ್ವದ ಕುರುಹುಗಳಾಗಿರುವ ಅವರ ಧ್ವನಿ, ಅವರ ಮುಖ, ಬಾಡಿ ಲ್ಯಾಂಗ್ವೇಜ್ ಮೊದಲಾದ ಅವರ ಗುರುತುಗಳನ್ನು ಅವರ ಪರ್ಮಿಷನ್ ಇಲ್ಲದೆ AI ಯೂಸ್ ಮಾಡಿ ಕ್ರಿಯೇಟ್ ಮಾಡುವ ಇಮೇಜ್, ವಿಡಿಯೋಗಳನ್ನು ಮಾಡದಂತೆ ಮತ್ತು ಅನಧಿಕೃತವಾಗಿ ಬೇರೆ ಯಾರು ಅವುಗಳನ್ನು ಅನುಕರಿಸದಂತೆ ವೈಯಕ್ತಿಕ ಹಕ್ಕುಗಳನ್ನು ರಕ್ಷಿಸಲು ಮನವಿ ಮಾಡಿ ಈ ಬಗ್ಗೆ ಲೀಗಲ್ ಆಗಿ ಈಗ ಫೈಟ್ ಮಾಡ್ತಾ ಇದ್ದಾರೆ. ಹೇಳದೆ ಕೇಳದೆ ಅವರನ್ನು ಬಳಸಿಕೊಂಡು ದುಡ್ಡು ಮಾಡುವುದು, ಪಬ್ಲಿಸಿಟಿ ಪಡೆಯುವುದು, ಬ್ರ್ಯಾಂಡ್ ಪ್ರಮೋಷನ್ ಮಾಡುವುದನ್ನು ತಡೆಗಟ್ಟುವುದೇ ಈ ಕೇಸಿನ ಮುಖ್ಯ ಉದ್ದೇಶವಾಗಿರುತ್ತೆ. ದಳಪತಿ ವಿಜಯ್ ಹಾಗೂ ಶಾರುಖ್ ಖಾನ್ ಅವರಿಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹಿಟ್ ಮೂವಿಗಳನ್ನು ಕೊಟ್ಟ ತಮಿಳು ನಿರ್ದೇಶಕ ಅಟ್ಲಿ ರಾಕಾ ಎಂಬ ಹೊಸ ಬ್ರ್ಯಾಂಡಿಂಗ್ ಅನ್ನೇ ಹುಟ್ಟು ಹಾಕ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಅವರ ರಾಕಾ ಸ್ಟೈಲಿಂಗ್ ಬ್ರ್ಯಾಂಡ್ ಗ್ಲೋಬಲ್ ಮಾರ್ಕೆಟಲ್ಲಿ ಹೊಸ ಸಂಚಲನ ಸೃಷ್ಟಿಸುವ ಅವಕಾಶ ಇರುವ ಕಾರಣ ಜಸ್ಟ್ ಈ ಬ್ರ್ಯಾಂಡಿಂಗ್ ದಿಂದ ನೂರಾರು ಕೋಟಿ ದುಡ್ಡು ರಾಕಾ ಮೂವಿ ಟೀಮ್ ಸಂಪಾದಿಸುವ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಈ ದುಡ್ಡು ಫಿಲಂ ಪ್ರೊಡ್ಯೂಸರ್ ಹಾಗೂ ಅಲ್ಲು ಅರ್ಜುನ್ ಅವರ ನಡುವೆ ಡಿವೈಡ್ ಆಗುತ್ತೆ. ಭಾರತದ ಬಹು ನಿರೀಕ್ಷಿತ ಸಿನಿಮಾ ಆಗಿರುವ ರಾಕಾ ಹೊಸ ರೀತಿಯ ಪಬ್ಲಿಸಿಟಿಗಳಿಂದಾಗಿ ಮೂವಿ ಮೇಲಿನ ಹೈಪ್ ಇನ್ನೂ ಡಬಲ್ ತ್ರಿಬಲ್ ಆಗುವಂತೆ ನೋಡ್ಕೊಳ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.